ಅದೇ ಪಚ್ಚ ಆ್ಯಂಡ್ ಕಿಚ್ಚ ಕೋಇನ್ಸಿಡೆನ್ಸ್ ಇದೆಯಲ್ಲ, ಅದು ಜಸ್ಟ್ ಬೈ ಚಾನ್ಸ್. ಯಾಕಂದರೆ ಆ ಕ್ಯಾರೆಕ್ಟರ್ ಹೆಸರು ಪ್ರಶಾಂತನೇ ಇದ್ದಿದ್ದು, ಅವನ ಫ್ರೆಂಡ್ಸ್ ಅವನ್ನ ಪಚ್ಚ ಅಂತಲೇ ಕರಿತಿದ್ರು. ಸೊ ಡ್ಯೂರಿಂಗ್ ದ ಮೇಕಿಂಗ್ ಸ್ಕ್ರಿಪ್ಟ್ ರೀಡಿಂಗ್ ಟೈಮಲ್ಲಿ ನಮಗೆ ಯಾರೋ ಹೇಳಿದೆ ಈ ಕಿಚ್ಚ ಆ್ಯಂಡ್ ಪಚ್ಚ ಆಗಿಬಿಡುತ್ತಲ್ಲ ಅಂತ. ಅಯ್ಯೋ ಹೌದಲ್ಲ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಒಂಥರ ಒಂದು ಬ್ಲೆಸ್ಸಿಂಗ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ನಾನು ಅದನ್ನು. ಹೌದು, ನೀವು ಹೇಳ್ತಾ ಇದ್ರಿ ಅಂದರೆ ಅವರು ಅಂದರೆ ಪಚ್ಚ ಕ್ಯಾರೆಕ್ಟರ್ ಮಾಡ್ತಿದ್ದಾರಲ್ಲ, ಅವರು ತುಂಬಾ ಶೈ ನೇಚರ್ ಅಂತ. ಆ್ಯಕ್ಚುಲಿ ಈ ಪ್ರಮೋಷನ್ ವೀಡಿಯೋಸಲ್ಲೆಲ್ಲ ನಾವು ನೋಡ್ತಾ ಇರ್ಬೇಕಾದ್ರೆ ಜನ ಎಲ್ಲ ಫುಲ್ ಒಂದು ಫ್ಯಾನ್ ಮೂಮೆಂಟ್ ಅದು ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಅವ್ರು ಒಂಥರ ಆ ಶೈ ನೇಚರ್ ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಈ ಶೈ ಇರುವಂಥ ಸಂಚಿ ಅವರು ಸಿನಿಮಾದಲ್ಲಿ ಈ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಹೆಂಗೆ ಮಾಡಿದ್ರು ಅಂತ ನೀವು ನೋಡಿ, ಎಲ್ಲವೂ ಅವನ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾನೆ ವೆರಿ ಬ್ಯೂಟಿಫುಲಿ. ಅವನು ತುಂಬ ಸಟ್ಲಾಗಿ ಆ್ಯಂಗರು ತೋರಿಸ್ತಾನೆ, ಲವ್ ತೋರಿಸ್ತಾನೆ, ಎಲ್ಲ ಇಮೋಷನ್ ಅವನ ಕಣ್ಣಲ್ಲೇ ಅವನು ತೋರಿಸ್ಬಿಡ್ತಾನೆ. ಸೊ ನೀವು ಅರಗಿಣಿಯ ಹಾಡು ನೋಡಿದ್ದೀರಲ್ಲ, ಸೊ ಅದ್ರಲ್ಲಿ ನಿಮಗೇನು ಅನಿಸ್ತು? ಆ್ಯಕ್ಚುಲಿ ನನಗೆ ಇದು ಅವರೇನಾ ಅಂತ ಅನಿಸುತ್ತೆ ಅಲ್ವಾ? ಸೊ ಹೀಸ್ ಶೈ, ಬಟ್ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿದ್ದಾನೆ ಅದನ್ನು. ಮತ್ತು ಸರ್, ಇದು 2001 ಈಗ ಯೂಶಲಿ ಸಿನಿಮಾ ಅಂತ ಬಂದಾಗ ರೆಟ್ರೋ ಅಂದಾಗ ತೀರಾ ಹಿಂದೆ ಹೋಗ್ಬಿಡ್ತಾರೆ, 80s 90s ಹಿಂಗೆ ಹೋಗ್ತಾರೆ. ಇನ್ನು ಪ್ರೆಸೆಂಟ್ ಅಂತ ಬಂದರೆ ತುಂಬ ಅಪ್ಡೇಟೆಡ್ ವರ್ಷನ್ ಈ ಥರ ಕತೆಗಳು ಹೋಗುತ್ತೆ. ಬಟ್ 2001 ಮತ್ತು 11 ಈ ಲೈನಲ್ಲಿ ಯಾಕೆ ಸ್ಟೋರಿ ಮಾಡಬೇಕು ಅಂತ ಅನ್ನಿಸ್ತು? ಕತೆ ಅವ್ರು ಬರ್ಕೊಂಡು ಬಂದಾಗಲೇ ಅದು ಇದ್ದಿತ್ತು. 2002 ಇಂದ 2011ವರೆಗೂ ನಡೆಯೋ ಒಂದು ಆ ಕಾಲಘಟ್ಟದಲ್ಲಿ ನಡೆಯೋ ಒಂದು ಕತೆ ಅಂತ. ಸೊ ಕತೆ ಇದ್ದಿದ್ದು ಹಾಗೆ. ಆ್ಯಂಡ್ ಅದು ಆಬ್ವಿಯಸ್ಲಿ ಅದು ಇನ್ನೊಂದೇನು ಅಂದರೆ ತುಂಬ ಮರ್ತಿಲ್ಲ. ಈಗ 60s 70s ತೋರಿಸಿದಾಗ ಇವತ್ತು ನೆನಪಿಟ್ಕೊಂಡಿರೋ ಜನ ಕಮ್ಮಿ. 2002 ಇದೆಲ್ಲ ನೆನಪಿರುತ್ತೆ, ಮರೆದೋಗಿರ್ಬೋದು. ಅದನ್ನು ಮತ್ತೆ ಜ್ಞಾಪಿಸ್ತಾರಲ್ವ ಆ ಸೀನ್ಗಳು. ಆ ಟೈಮಲ್ಲಿ ಆ ಊರು ಹಂಗಿತ್ತು ಎಲ್ಲ, ಇದನ್ನು ಮಾತಾಡೋ ಸ್ಟೈಲಲ್ಲಿ ಯಾವುದಾದ್ರು ಒಂದು ಯೂಸ್ ಮಾಡೋ ಒಂದು ಫೋನ್ ಆಗಲಿ ವಸ್ತುಗಳಾಗಲಿ. ಸೊ ಅದು ಇನ್ನೂ ಒಂದು ಖುಷಿ ಕೊಡುತ್ತೆ. ಅದನ್ನು ಯಾವಾಗಲೂ ಮೆಮೊರೀಸ್ ಆರ್ ಆಲ್ವೇಸ್ ಗುಡ್ ಅನ್ನಲ್ವ ಆ ಒಂದು. ಮತ್ತು ಇದು ಮೈಸೂರಲ್ಲಿ ನಡೆದಿರುವಂತಹ ಒಂದಷ್ಟು ಇನ್ಸಿಡೆಂಟ್ಗಳನ್ನು ತಗೊಂಡು ಮಾಡಿರುವಂತಹ ಸಿನಿಮಾ. ಕೆಲವೊಂದು ಘಟನೆಗಳು, ನೈಜ ಘಟನೆಗಳು ಆಧಾರಿತ ಇಟ್ಕೊಂಡು ಮಾಡ್ತಾರೆ. ಈಗ ನಾನು ಕೇಳ್ಪಟ್ಟೆ, ಈಗ ನಮ್ಮದು ನಗು ಎಂದಿದೆ ಮಂಜಿನ ಬಿಂದು ಆ ಸಾಂಗ್ ಇದೆ ಅಲ್ಲ, ಅದು ಬೆಂಗಳೂರಲ್ಲಿ ನಾವು ಎಷ್ಟು ಚೆನ್ನಾಗಿ ಬೆಂಗಳೂರನ್ನು ಯಾವ ರೀತಿ ತೋರಿಸ್ಬೇಕು ಅಂತಿತ್ತು, ಅದೇ ರೀತಿ ಅರಗಿಣಿ ಸಾಂಗನ್ನು ಕೂಡ ಮೈಸೂರು ಅನ್ನ ತೋರಿಸ್ಬೇಕು ಅಂತ ಇತ್ತು. ಆ್ಯಕ್ಚುಲಿ ನಂಗೆ ನೋಡ್ತಾ ಇದ್ರೆ ನಮ್ಮ ಮೈಸೂರು ಅಂದ ತಕ್ಷಣ ನಾವು ಸುಮ್ಮನೆ ಅದನ್ನು ತಮಾಷೆಗೆ ತಗೊಳ್ಳೋ ಅಂಥ ವಿಚಾರ ಅಲ್ಲ, ಸಾಂಸ್ಕೃತಿಕ ನಗರಿ, ನಮ್ಮದೊಂದು ಎಮೋಷನ್ನು. ಸೊ ಇದು ಯಾವ ರೀತಿ ಪ್ಲಾನ್ ಮಾಡಿದ್ರೆ, ಅಂದರೆ ನಿಮಗಿತ್ತ ಮುಂಚೆನೇ ಇಲ್ಲ ಮೈಸೂರನ್ನ ಇನ್ನೂ ಚಂದ ತೋರಿಸ್ಬೇಕು ಅಂತ? ಮೈಸೂರು ಹೆಂಗೆ ತೋರಿಸ್ ಚೆನ್ನಾಗಿದೆ. ಹೌದು. ಆಮೇಲೆ ಅಂಡರ್ ಲೈಟ್ಸ್ ಅಂದರೆ ನೈಟಲ್ಲಿ ಇದಿದೆ. ಬಟ್ ಅದೊಂದು ಸ್ಪೆಷಲ್ ಪರ್ಮಿಷನ್ ಎಲ್ಲ ಕಡೆ ಲೈಟ್ ಹಾಕ್ಸಿದೆ. ಯಾಕಂದರೆ ಆಲ್ಮೋಸ್ಟ್ ಮೈಸೂರು ಮಲಗಿದ್ದಾದ್ಮೇಲೆ ಶೂಟ್ ತೆಗೆದಿದ್ದು. ಆ ಸಿಚುವೇಶನ್ನು ಅವ್ರು ಇದ್ದಿದ್ದು. ಒಂದು ಹುಡುಗ ಈಗ ನಮಗೆ ಒಂದು ಚಿಕ್ಕ ಊರಲ್ಲಿ ಏನಾಗುತ್ತೆ, ಒಂದು ಹುಡುಗ ಹುಡುಗಿಗೆ ಓಡಾಡೋದು ಆ ಊರಲ್ಲೇ ಓಡಾಟ, ಆ ಊರಲ್ಲಿ ಏನು ಸಿಗುತ್ತೆ ಅಲ್ಲಿ ಒಂದು ಅದೇ ಮೇನು. ಸೊ ನಮಗೆ ಬ್ರೀಫ್ ಇದ್ದಿದ್ದೆ ಸಾಂಗು ಮೈಸೂರು ಮಲಗಿದಾಗ ಇವರಿಬ್ಬರು ಒಟ್ಟಿಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದು. ಸೊ ಅದನ್ನು ಇಟ್ಕೊಂಡು ಮಾಡಿದ್ದು ಒಂದು ಸಾಂಗು. ಸೊ ವಿ ಹ್ಯಾಡ್ ಟು ಶೋ ಮೈಸೂರು ಬ್ಯೂಟಿಫುಲ್ ಸ್ಪಾಟ್ಸ್ನೆಲ್ಲ ಹೇಗೆ ತೋರ್ಸೋಕ್ಕಾಗತ್ತೆ ಅದೆಲ್ಲ ತೋರಿಸಿ. ಹೌದು. ಮತ್ತು ಈ ಸಿನಿಮಾದ ಹೀರೋಯಿನ್ ಸುಚಿ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಆ್ಯಕ್ಚುಲಿ ಅವರು 200 ಅಂದರೆ 200ಕ್ಕಿಂತ ಹೆಚ್ಚು ಆಡಿಷನ್ಸನ್ನು ಕೊಟ್ಟಿದ್ರಂತೆ, ಬಟ್ ರಿಜೆಕ್ಟ್ ಆಗ್ತಾ ಇದ್ದಂತೆ. ಆ ರೀತಿ ಅವರ ಸಿನಿಮಾ ಕರಿಯರ್ ಸ್ಟಾರ್ಟ್ ಆಗಿತ್ತಂತೆ. ಅವ್ರ ಹೆಸರನ್ನು ಈ ಸಿನಿಮಾಗೆ ಸುದೀಪ್ ಅವರು ಅಪ್ರೋಚ್ ಮಾಡಿದ್ರಂತೆ. ನನಗಂತೂ ತುಂಬ ಖುಷಿ ಇದೆ ಅಂತ ಅವ್ರು ಹೇಳ್ಕೊಂಡ್ರು. ಸೊ ಈ ಕ್ಯಾರೆಕ್ಟರನ್ನು ಹೆಂಗೆ ಚೂಸ್ ಮಾಡಿದ್ರು? ಅವ್ರ ಹೆಸರು ಕಾಜಲ್ ಕುಂದರ್. ಸೊ ಸುದೀಪ್ ಅವರು ಫೋಟೋಸ್ ನೋಡಿದ ತಕ್ಷಣವೇ ಆ ಹುಡುಗಿಲಿ ಒಂದು ಸಿಂಪ್ಲಿಸಿಟಿ ಕಾಣಿಸ್ತು. ಹೌದು. ಆ್ಯಂಡ್ ಸಿನ್ಸ್ ಪಚ್ಚನ ಕಥೆ, ಒಂದು ಫ್ಲವರ್ ಮಾರೋನು ಲೋವರ್ ಮಿಡಲ್ ಕ್ಲಾಸ್ ಹುಡುಗ, ಅವನಿಗೆ ತಕ್ಕನಂತೆ ಒಂದು ಸಿಂಪಲ್ ಹುಡುಗಿ ಬೇಕಿತ್ತು. ಪ್ಲಸ್ ಪೆಪ್ಪೆ ನೋಡಿದ್ರು ಅವರು, ಪೆಪ್ಪೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಕಾಜಲ್ ಅವರು. ಸೊ ಹಾಗಾಗಿ ಅವರೇ ಆಯ್ಕೆ ಮಾಡಿದ್ದು ಕಾಜಲ್ ಅವ್ರನ್ನ. ಮತ್ತು ಈ ಸಿನಿಮಾದ ಹಾಡುಗಳು ತುಂಬಾ ಒಂದೊಂದು ಸಾಂಗು ಒಂದೊಂದು ರೀತಿ ಇದೆ. ಅದರಲ್ಲಿ ನಿಮ್ಮ ಮಗಳು ಸಾನ್ವಿ ಅವರು ಹಾಡಿರೋ ಸಾಂಗ್ ಅಂತೂ ನಿಜವಾಗ್ಲೂ ಅದು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಿಮಗೆ ಒಂದು ಕಡೆ ನಿಮ್ಮ ಪ್ರೀತಿಯ ಮಗ, ಮತ್ತೊಂದು ಕಡೆ ಮಗಳು, ಎಷ್ಟು ಖುಷಿ ಅನಿಸುತ್ತೆ ಆ್ಯಸ್ ಅ ಪೇರೆಂಟ್? ಶುಡ್ ಯು ಆಸ್ಕ್? ಇಲೇಟೆಡ್ ಅಂತಲೇ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ. ಅದು ಲೂಪಲ್ಲಿ ಹಾಡು ಓಡ್ತಾನೆ ಇರುತ್ತೆ ಮನೇಲಿ. ಸಂಚಿತ್ಗೂ ತುಂಬ ಇಷ್ಟ. ಆ್ಯಂಡ್ ಒಬ್ರಿಗೊಬ್ಬರು ತುಂಬ ಎನ್ಕರೇಜ್ ಮಾಡ್ತಾ ಇರ್ತಾರೆ ಅವರು ಒಬ್ರಿಗೊಬ್ರನ್ನ. ಅವನಿಗೆ ತುಂಬ ಹೆಮ್ಮೆ ಇದೆ ಅವಳದು ಟ್ಯಾಲೆಂಟ್ ಬಗ್ಗೆ.
ಅವ್ನು ಹೇಳ್ತಾ ಇರ್ತಾನೆ ಎಷ್ಟು ಚೆನ್ನಾಗಿ ಹಾಡಿದ್ಯಾ, ಎಷ್ಟು ಚೆನ್ನಾಗಿ ಹಾಡಿದ್ದೆ. ಇನ್ಫ್ಯಾಕ್ಟ್ ಇದಲ್ಲದೆ ಇನ್ನು 2 ಹಾಡು ಹಾಡಿದ್ದಾಳೆ ಫಿಲ್ಮಿಗೆ, ಅದಿನ್ನೂ ರಿಲೀಸ್ ಆಗಿಲ್ಲ. ಹೋಪ್ಫುಲಿ ಜನಕ್ಕೆ ಅದೂ ಇಷ್ಟ ಆಗುತ್ತೆ. ಬಟ್ ತುಂಬ ವೆರೈಟಿ ಹಾಡುಗಳು ಅದು, ಹೌದು. ವೆರಿ ಡಿಫ್ರೆಂಟ್ ಫ್ರಮ್ ಮಸ್ತ್ ಮಲೈಕ. ಸೊ ಕಾಯ್ತಾ ಇದ್ದೀನಿ. ಇಬ್ಬರು ನಮ್ಮ ಮಕ್ಕಳು ನಾವೀಗ ಜನ ಮುಂದೆ ಬಿಟ್ಟಿದ್ದೀನಿ, ಜನ ಹೆಂಗೆ ಸ್ವೀಕರಿಸ್ತಾರೆ, ಯಾವ ರೀತಿ ಪ್ರೀತಿ ಮಾಡ್ತಾರೆ ಅಂತ ನೋಡ್ಬೇಕು ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.